ನಮಸ್ತೆ, ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಸಹನ ಮಂಡ್ಯ. ಹಾರುಗೇರಿ ಪಟ್ಟಣದಲ್ಲಿ ನೂತನ ಸಣ್ಣ ಸನ್ನಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಜರುಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಸಣ್ಣ ಸನ್ನಿ ಆಸ್ಪತ್ರೆಯು ಅಚಲೇರಿ ಜುಡಗ ಮಠದ ಪೀಠಾಧಿಪತಿ ಶ್ರೀ ಬಸವರಾಜೇಂದ್ರ ಸ್ವಾಮಿಗಳ ಹಾಗೂ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಯವರ ಅಮೃತ ಹಸ್ತದಿಂದ ರಿಬ್ಬನ್ ಕತ್ತರಿಸೋದ್ರ ಮುಖೇನ ಉದ್ಘಾಟನೆ ನೆರವೇರಿದೆ. ಈ ಭಾಗದ ಜನ ಸಾಮಾನ್ಯರಿಗೆ ಅನುಕೂಲವಾಗಲೆಂದು ಈ ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ದಿನದ 24 ಗಂಟೆಗಳ ಸೇವೆ ಇದ್ದು ಇದರ ಸೌಲಭ್ಯ ಜನ ಹಾಗೂ ಪಡೆದುಕೊಳ್ಳಬೇಕು ಅಂತ ಆಸ್ಪತ್ರೆಯ ವೈದ್ಯ ಯಲ್ಲಾಲಿಂಗ ಸಣ್ಣ ಸನ್ನಿ ಹೇಳಿದ್ರು. ಸಣ್ಣ ಸನ್ನಿ ದಂಪತಿಗಳು ಆಸ್ಪತ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಇವತ್ತು ಹಾರುಗೇರಿ ಪಟ್ಟಣ ಅತ್ಯಂತ ವೇಗದಿಂದ ಎಲ್ಲಾ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಡಾಕ್ಟರ್ ಯಲ್ಲಾಲಿಂಗ ಅವರ ಪತ್ನಿ ಸಂಗೀತ ಯಾವುದೇ ಡೊನೇಷನ್ ಕೊಡದೆ ಶಿಕ್ಷಣ ಪಡೆದು ವೈದ್ಯರಾಗಿದ್ದಾರೆ. ಹಾಗಾಗಿ ಅವರಿಗೆ ಶುಭವಾಗಲಿ. ಜೀವನದಲ್ಲಿ ಆಹಾರ, ಅಕ್ಷರ ಮತ್ತು ಆಶ್ರಯ ಮತ್ತು ಆರೋಗ್ಯ ಜೀವಮಾನದಲ್ಲಿ ಬಹಳ ಮುಖ್ಯ ಎಂದರು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ 90 ಕನ್ನಡ ವಾಹಿನಿ. ರಾಜಕಾರಣಿಯಾಗಿ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡೋದಂದ್ರೆ ಭಾಳ ಕಠಿಣ ಅನಿಸ್ತದೆ. ಆದರೂ ಜನರಲ್ ನನ್ನನ್ನು ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನಾನು ಇಷ್ಟ ಹೇಳ್ಬೋದು. ಇವತ್ತು ಹಾರುಗೇರಿ ನಗರ ಭಾಳ ವೇಗದಿಂದ ಬೆಳೀತಕ್ಕಂಥ ನಗರ ಇದು. ಇಲ್ಲಿ ಡಾಕ್ಟರ್ ಯಲ್ಲಾಲಿಂಗ ಅವರು ಇರ್ಬೋದು, ಡಾಕ್ಟರ್ ಸಂಗೀತಾ ಅವರು ಇರ್ಬೋದು, ಅವರು ಭಾಳ ಒಂದು ಸಾಹಸಕ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಅವರಿಬ್ಬರು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಶಿಕ್ಷಣವನ್ನು ಯಾವುದೇ ಡೊನೇಷನ್ ಇಲ್ಲದ ತಮ್ಮ ಶಿಕ್ಷಣವನ್ನು ಪೂರೈಕೆ ಮಾಡಿ ಕಲಿತು ಹೊರಗೆ ಬಂದ ಮೇಲೆ ಯೋಚನೆ ಮಾಡೋದು ಎಲ್ಲರೂ ಏನಂದ್ರೆ ಎಲ್ಲಿ ದುಡ್ಡು ಹುಟ್ಟಿಸ್ಬೋದು ಅಂತ ಯೋಚನೆ ಪ್ರಾರಂಭ ಆಗ್ತೈತೆ. ಯಾಕೆ ಹಂಗಾಗೈತೆ ಅಂದ್ರೆ ಶಿಕ್ಷಣ ಇವತ್ತು ಕೈಗೆ ನೆಲಕಲಾರದ ಮಟ್ಟಕ್ಕೆ ಮ್ಯಾಲ ಉಂಟು. ಎಲ್ಲರೂ ದುಡ್ಡು ಖರ್ಚು ಮಾಡಿ ಶಿಕ್ಷಣ ಪಡೆಯೋದು. ಮೊದಲೇನಿತ್ತು, ಸಾಕಷ್ಟು ಸರ್ಕಾರಿ ಶಾಲೆಗಳು ಇದ್ದು ಅವನ್ನೆಲ್ಲ ಉಪಯೋಗ ತಗೊಂಡು ನಮ್ಮ ಜನ ಶಿಕ್ಷಣವನ್ನು ಉಚಿತವಾಗಿ ಪಡಿತಾ ಇದ್ರು. ಆದರೆ ಇವತ್ತು ಹಂಗಾಗಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಿತು ಬಂದಂಥ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರಂದ್ರೆ, ನಾನೇನು ಖರ್ಚು ಮಾಡೀನಿ ಅದನ್ನು ತೆಗಿಬೇಕು, ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು ಮತ್ತು ನಾನು ಬದುಕು ಕಟ್ಕೋಬೇಕು, ಆ ರೀತಿಯಾದಂಥ ಒಂದು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಗರ ಪ್ರದೇಶಕ್ಕೆ ಹೋಗದ ಅಥವಾ ಯಾವುದೇ ರಿಸ್ಕ್ ಇಲ್ಲದ ಯಾರೋ ಕಟ್ಟಿದಂಥ ಹಾಸ್ಪಿಟಲ್ದೊಳಗೆ ಹೋಗಿ ನಾವು ಸರ್ವಿಸ್ ಮಾಡೋದು ಅದು ಒಂದು ಈಜಿ ವೇ. ಅವೆರಡನ್ನೂ ಬಿಟ್ಟು ಇವತ್ತವರು ಒಂದು ಸಾಹಸ ಯಾಕಂತ ಹೇಳಿದ್ರೆ ಸ್ವತಂತ್ರವಾಗಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು. ಆ ಮೂಲಕ ಹಾರುಗೇರಿಗಿದ್ದುಕೊಂಡು ಈ ಭಾಗದ ಗ್ರಾಮೀಣ ಪ್ರದೇಶದ ಯಾರಿಗೆ ವೈದ್ಯಕೀಯ ಕ್ಷೇತ್ರದ ಅವಶ್ಯಕತೆ ಇದೆ ಅವರ ಸೇವೆ ಮಾಡ್ಬೇಕಂತೇಳಿ ಏನು ಬಂದದಲ್ಲ, ಅದು ಸಾಹಸದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗಾಗಿ ಅವರ ಏನು ಅಪೇಕ್ಷೆ ಇದೆ ಭಗವಂತ ಅದನ್ನು ಈಡೇರಿಸಲಿ, ಅವರು ಒಳ್ಳೆಯ ಯಶಸ್ಸನ್ನು ಕೊಡಲಿ, ಅವರು ತಮ್ಮ ಬದುಕಿನಲ್ಲಿ ಒಳ್ಳೆಯ ಹೆಸರನ್ನು ಮಾಡಲಿ ಅಂತೇಳಿ ಪ್ರಾರಂಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರಿಸ್ತೇನೆ. ಎಮರ್ಜೆನ್ಸಿ ಸೇವೆ ಇರ್ತದೆ. ಈಗ ಯಾಕಂದ್ರೆ ಈಗ ಎಮರ್ಜೆನ್ಸಿ ಅಂತ ಹೇಳಂತಂದ್ರೆ ಈಗ ಪೇಷಂಟ್ಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಲಕ್ವ ಹೊಡಿಬೋದು, ಅಥವಾ ಅಸ್ತಮಾ ಅಟ್ಯಾಕ್ ಆಗ್ಬೋದು, ಈ ಥರ ವಿಷ ಸೇವನೆ ಆಗಿರ್ಬೋದು, ಹಾವು ಕಡಿತ ಆಗಿರ್ಬೋದು. ರಾತ್ರಿ ಎಲ್ಲರೂ ಹೊಂಟಿರ್ತಾರೆ, ಅವಾಗ ಹಾವು ಕಡಿತದ. ಅದ್ರ ಸಲುವಾಗಿ ಯಾವುದೇ ಟೈಮ್ದಲ್ಲಿ ಬಂದ್ರೂ ನಾವು ಅವೈಲೇಬಲ್ ಇರ್ತೀವಿ ಅಂತ ಹೇಳಿಕೊಟ್ಟು ಇಷ್ಟಪಡ್ತೀನಿ. ಆಮೇಲೆ ಸುಸಜ್ಜಿತವಾದ ICU ವ್ಯವಸ್ಥೆ ಇದೆ. ಆಮೇಲೆ ಒಳರೋಗಿ ವಿಭಾಗ, ಈ ಕೆಲವೊಂದು ರೋಗಗಳು ಕಿಡ್ನಿ ವೈಫಲ್ಯ, ಲಿವರ್ ಪ್ರಾಬ್ಲಮ್ಮು, ಆಮೇಲೆ ಜ್ವರ ಇರ್ಬೋದು, ಅವನ್ನೆಲ್ಲ ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಆಮೇಲೆ OPD ವಿಭಾಗ, OPDಯಲ್ಲಿ ಡಯಾಬಿಟೀಸು, ಬ್ಲಡ್ ಪ್ರೆಷರು ಇಂಥದ್ದೆಲ್ಲ OPDಯಲ್ಲಿ ನೋಡಿಕೊಂಡು, ಆಮೇಲೆ ಲ್ಯಾಬ್ರೋಟ್ರಿ ಮತ್ತು ಫಾರ್ಮಸಿ ಎಲ್ಲ ವ್ಯವಸ್ಥೆ ಇದೆ. ಸೊ ಇದಕ್ಕಾಗಿ ಎಲ್ಲ ಗ್ರಾಮದ ಜನರು, ಸುತ್ತಮುತ್ತಲಿನ ಗ್ರಾಮದ ಜನರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಪಾಲ್ಗೊಂಡಂಥ ಎಲ್ಲ ನನ್ನ ಗ್ರಾಮದ ಜನತೆಗೆ ಹಾಗೂ ಎಲ್ಲ ಗುರು ಹಿರಿಯರಿಗೂ ಇನ್ನೊಮ್ಮೆ ನಮಸ್ಕಾರ. ಲಕ್ಷ್ಮಣ್ ಮೊಹರೆ ಅವರ ಸಾರಥ್ಯದ ನ್ಯೂಸ್ 90 ಕನ್ನಡ ವಾಹಿನಿ, ಇದು ಜನರ ಮನಸ್ಸಿನ ವಾಹಿನಿ.